ಹೆಚ್ಚು ಸ್ಟ್ರಾಂಗ್ ಮಾಡ್ಕೋಬೇಕು. ನಮ್ಮಿಂದ 4 ಜನ ಕಲಿಯುವಂತಹ, ಸ್ಫೂರ್ತಿ ಹೊಂದುವಂತಹ ಗುಣಗಳನ್ನ ನಾವು ಅಳವಡಿಸ್ಕೋಬೇಕು. ಅಂತಹ ಒಳ್ಳೆಯ ಅಭ್ಯಾಸಗಳನ್ನ ಮಾತ್ರ ನಾವು ರೂಢಿಸ್ಕೋಬೇಕು. ಆತ್ಮವಿಶ್ವಾಸದಿಂದ ಬದುಕಬೇಕು. ಆಗ ಮಾತ್ರ ನಮ್ಮ ಬದುಕಿಗೆ ಅರ್ಥ ಸಿಗುತ್ತೆ. ವಸುಧಾ ಕೊಡ್ತಾ ಇದ್ದೀನಿ. ಪ್ರಶಾಂತಣ್ಣ ಓಕೆ, ಪ್ರಶಾಂತಣ್ಣ. ಸೊ ಎಲ್ಲರೂ ಇನ್ನೊಂದ್ಸಲಿ ಹೊಸದಾಗಿ ಜೋರಾದ ಚಪ್ಪಾಳೆ. ಎಲ್ರಿಗೂ ನಮಸ್ಕಾರ. ನಾನು ಸಿದ್ಧಿವಿನಾಯಕ ಸ್ಕೂಲಿಂದ ಬಂದಿದ್ದೀನಿ. ನನಗೆ ಗೊತ್ತಿರಲಿಲ್ಲ ಬೆಳಗ್ಗೆ ಸ್ಕೂಲಿಗೆ ಬಂದಾಗ ಒಂದ್ ಕಡೆ ಕರ್ಕೊಂಡು ಹೋಗ್ತಾರೆ, ಅವರು ನಾನು ಮೀಟ್ ಮಾಡ್ಬೋದು ಅಂತ. ಥ್ಯಾಂಕ್ ಯು ಮ್ಯಾಮ್. ಅವಾಗಲೇ ನಾನು ಹಾಯ್ ಮಾಡಿದೆ, ನೀವು ನನಗೆ ಮಾತಾಡ್ಸಿದ್ರಿ. ಥ್ಯಾಂಕ್ ಯು. ಹೇಳಿದ್ರು ಇಲ್ಲಿ ಮಾದಕ ದ್ರವ್ಯದ ವಿರೋಧಿ ಅಂತ. ಎಲ್ಲರಿಗೂ ಗೊತ್ತು ಡ್ರಗ್ಸ್ ಅಂದ್ರೆ ಏನು ಅಂತ. ನಮ್ಮನೇಲೂ ಇದ್ದಾರೆ, ನಿಮ್ಮನೇಲೂ ಇದ್ದಾರೆ. ನಾನು ಎಲ್ಲೋ ಒಂದಿನ ಮಾರ್ಕೆಟಿಂಗ್ ಹೋದಾಗ ಒಬ್ರು ಕುಡಿದು ರೋಡಲ್ಲಿ ಹಂಗೆ ಬಿದ್ದಿದ್ರು. ಅವ್ರಿಗೆ ಎಷ್ಟು ಚೆನ್ನಾಗಿ ನೀರು ಹಾಕಿದ್ರು ಅವ್ರು ಎದ್ದೇಳಿಲ್ಲ. ಎದ್ದೇಳ್ತೇನೆ ಅಲ್ಲೇ ಬಿದ್ದಿದ್ರು. ನನಗೆ ಒಂಥರ ಆಯ್ತು. ಪಾಪ ಅವ್ರ ಮನೇಲಿ ಅಪ್ಪ, ಅಮ್ಮ, ಅಕ್ಕ, ತಂಗಿ, ಹೆಂಡತಿ, ಮಕ್ಕಳು ಎಷ್ಟು ಚೆನ್ನಾಗಿ ಅದ್ರ ಮನೇಲಿ ಎಷ್ಟು ದುಃಖ ಪಡ್ತಿರ್ತಾರೋ. ಇವ್ರಿಗೆ ರೋಡ್ ಮತ್ತೆ ಬಿದ್ದು ಒದ್ದಾಡ್ತಿದಾರಲ್ಲ ಅಂತ ಹೇಳಿ. ಆ ಥರ ತಪ್ಪು ನಾವು ನೀವು ಯಾವತ್ತೂ ಮಾಡೋದು ಬೇಡ ಪ್ಲೀಸ್. ವೆರಿ ಗುಡ್, ವೆರಿ ಗುಡ್. ಮನಸ್ಸನ್ನ ಹೆಚ್ಚು ಸ್ಟ್ರಾಂಗ್ ಮಾಡ್ಕೋಬೇಕು. ನಮ್ಮಿಂದ 4 ಜನ ಕಲಿಯುವಂತಹ, ಸ್ಫೂರ್ತಿ ಹೊಂದುವಂತಹ ಗುಣಗಳನ್ನ ನಾವು ಅಳವಡಿಸ್ಕೋಬೇಕು. ಅಂತಹ ಒಳ್ಳೆಯ ಅಭ್ಯಾಸಗಳನ್ನ ಮಾತ್ರ ನಾವು ರೂಢಿಸ್ಕೋಬೇಕು. ಆತ್ಮವಿಶ್ವಾಸದಿಂದ ಬದುಕಬೇಕು. ಆಗ ಮಾತ್ರ ನಮ್ಮ ಬದುಕಿಗೆ ಅರ್ಥ ಸಿಗುತ್ತೆ. ವಸುಧಾ ಕೊಡ್ತಾ ಇದ್ದೀನಿ. ಪ್ರಶಾಂತಣ್ಣ. ಓಕೆ, ಪ್ರಶಾಂತಣ್ಣ. ಸೊ ಎಲ್ಲರೂ ಇನ್ನೊಂದ್ಸಲಿ ಹೊಸದಾಗಿ ಜೋರಾದ ಚಪ್ಪಾಳೆ. ಎಲ್ರಿಗೂ ನಮಸ್ಕಾರ. ನಾನು ಸಿದ್ಧಿವಿನಾಯಕ ಸ್ಕೂಲಿಂದ ಬಂದಿದ್ದೀನಿ. ನನಗೆ ಗೊತ್ತಿರಲಿಲ್ಲ ಬೆಳಗ್ಗೆ ಸ್ಕೂಲಿಗೆ ಬಂದಾಗ ಒಂದ್ ಕಡೆ ಕರ್ಕೊಂಡು ಹೋಗ್ತಾರೆ, ಅವರು ನಾನು ಮೀಟ್ ಮಾಡ್ಬೋದು ಅಂತ. ಥ್ಯಾಂಕ್ ಯು ಮ್ಯಾಮ್. ಅವಾಗಲೇ ನಾನು ಹಾಯ್ ಮಾಡಿದೆ, ನೀವು ನನಗೆ ಮಾತಾಡ್ಸಿದ್ರಿ. ಥ್ಯಾಂಕ್ ಯು. ಹೇಳಿದ್ರು ಇಲ್ಲಿ ಮಾದಕ ದ್ರವ್ಯದ ವಿರೋಧಿ ಅಂತ. ಎಲ್ಲರಿಗೂ ಗೊತ್ತು ಡ್ರಗ್ಸ್ ಅಂದ್ರೆ ಏನು ಅಂತ. ನಮ್ಮನೇಲೂ ಇದ್ದಾರೆ, ನಿಮ್ಮನೇಲೂ ಇದ್ದಾರೆ. ನಾನು ಎಲ್ಲೋ ಒಂದಿನ ಮಾರ್ಕೆಟಿಂಗ್ ಹೋದಾಗ ಒಬ್ರು ಕುಡಿದು ರೋಡಲ್ಲಿ ಹಂಗೆ ಬಿದ್ದಿದ್ರು. ಅವ್ರಿಗೆ ಎಷ್ಟು ಚೆನ್ನಾಗಿ ನೀರು ಹಾಕಿದ್ರು ಅವ್ರು ಎದ್ದೇಳಿಲ್ಲ. ಎದ್ದೇಳ್ತೇನೆ ಅಲ್ಲೇ ಬಿದ್ದಿದ್ರು. ನನಗೆ ಒಂಥರ ಆಯ್ತು. ಪಾಪ ಅವ್ರ ಮನೇಲಿ ಅಪ್ಪ, ಅಮ್ಮ, ಅಕ್ಕ, ತಂಗಿ, ಹೆಂಡತಿ, ಮಕ್ಕಳು ಎಷ್ಟು ಚೆನ್ನಾಗಿ ಅದ್ರ ಮನೇಲಿ ಎಷ್ಟು ದುಃಖ ಪಡ್ತಿರ್ತಾರೋ. ಇವ್ರಿಗೆ ರೋಡ್ ಮತ್ತೆ ಬಿದ್ದು ಒದ್ದಾಡ್ತಿದಾರಲ್ಲ ಅಂತ ಹೇಳಿ. ಆ ಥರ ತಪ್ಪು ನಾವು ನೀವು ಯಾವತ್ತೂ ಮಾಡೋದು ಬೇಡ ಪ್ಲೀಸ್.